ಗೊಬ್ಬರ್ಬಿ ಗ್ರಾಮದ ಯುವ ಮುಖಂಡರಾದ ಯುವ ನಾಯಕರಾದ ನಮ್ಮ ಯಲ್ಲಲಿಂಗ ಕಾಂಬ್ಳೆಯರ್ ಯಾವ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಪಕ್ಕ ಕಟ್ಟ ಅಭಿಮಾನಿ ಆಗಿರ್ತಕ್ಕಂಥ ಯಲ್ಲಲಿಂಗ ಕಾಂಬ್ಳೆಯರ್ ನೇತೃತ್ವದಲ್ಲಿ ಏನ ಮಾಡತಾರಪ್ಪ ಅಂತ ಉರು ಸೇವೆ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರಪ್ಪ ಅಂತಂದ್ರ ಯಾವ ಅಫಜಲ್ಪುರ ತಾಲೂಕಿನ ಎಂ.ಎ. ಪಟ್ಲರ್ 4 ಸಾರಿ MLA ಆಗ್ಯಾರ. ಇನ್ನೂ ತನ ಬಿ ಮಿನಿಸ್ಟರ್ ಆಗಿಲ್ಲ. ಅವ್ರಿಗೆ ಮಿನಿಸ್ಟರ್ ಮಾಡ್ಬೇಕು. ಸೆಕೆಂಡ್ ಇನ್ನೊಂದು ಏನಪ್ಪಾ ಅಂತಂದ್ರ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಮಾಡ್ಕೋಬೇಕಂತ ಹೇಳಿ ಎಲ್ಲಾ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಮತ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಅಲ್ಲಿ ಮತ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಲ್ಲಿ DK ಶಿವಕುಮಾರ್ ಸಾಹೇಬ್ರಲ್ಲಿ ನಮ್ಮ ಖರ್ಗೆ ಸಾಹೇಬ್ರ ಅಭಿಮಾನಿ ಬಳಗಲಿಂತ ಒತ್ತಾಯ ಮಾಡ್ತಿದ್ದೇವೆ. ಎಲ್ಲಾ ಸಮಾಜದ ಮುಖಂಡರು ಮತ್ತು ಸ್ನೇಹಿತರು ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರಾದ ಯಲ್ಲಲಿಂಗ ಕಾಂಬ್ಳೆ ಅವರು ಗೊಬ್ಬರ್ಬಿ ಗ್ರಾಮದವರು ಅಫಜಲ್ಪುರ ತಾಲೂಕು. ಅವರು ಈ ದತ್ತಾತ್ರೇಯಗೆ ಉರುಳು ಸೇವೆ ಮಾಡುವ ಉದ್ದೇಶ ಏನಂದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ DCM ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ಬೇಕಂತ ಯೋಚನೆ ಮಾಡಕತ್ತಾರ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಅಸೆಂಬ್ಲಿನಲ್ಲಿ ಆಗಿರ್ಬೋದು, ವಿಧಾನಸೌಧದಲ್ಲಿ ಗಟ್ಟಿ ಮತ್ತು ವಿರೋಧ ಪಕ್ಷದವರಿಗೆ ನಡಗಿಸುವಂತಹ ಮಾತು ಆ ವಿಧಾನಸೌಧದಲ್ಲಿ ಯಾರಾದ್ರೂ ಆಡ್ತಾರ ಅಂದ್ರೆ ಅದು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಬಿಟ್ರೆ ಯಾರು ಇಲ್ಲ. ಅದಕ್ಕಾಗಿ ಅವರ ಅಭಿವೃದ್ಧಿ ಕೆಲಸವನ್ನ ಮತ್ತೆ ಅವರು ITBT ಮಿನಿಸ್ಟರ್ ಆದ್ಮೇಲೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಸಮ್ಮಿಟ್ ಅಂತ ಏನು ಒಂದು ಯೋಜನೆ ಇದೆಯೋ ಅದು ಫಸ್ಟ್ ನಮ್ಮ ಭಾರತ ದೇಶದಲ್ಲೇ ನಂಬರ್ 1 ಬಂದಿದ್ದು. ಈಗ ಅದರಿಂದ ನಮ್ಮ ದೇಶಕ್ಕೆ ಬಹಳ ಬಂಡವಾಳ ಕೂಡ ಬಂದಿದೆ ಮತ್ತು ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ನೋಡಾದ್ರು ಅವರಿಗೆ ಈ ನಮ್ಮ ಕರ್ನಾಟಕ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ನಮ್ಮ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಈಗ CM ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಲ್ಲಿ ನನ್ನ ಹೆಸರು ಯಲ್ಲಲಿಂಗ ಕಾಂಬ್ಳೆ. ನಮ್ದು ಅಫಜಲ್ಪುರ ತಾಲೂಕ ಗೊಬ್ಬರ್ಬಿ. ನನ್ನ ಹೆಸರು ಯಲ್ಲಲಿಂಗ ಕಾಂಬ್ಳೆ. ನಮ್ಮ ಪ್ರಿಯಾಂಕಾ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡ್ಬೇಕಾಗಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಆಯ್ತು ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಖರ್ಗೆ ಸಾಹೇಬ್ರಿಗೆ ಮನವಿ ಏನ್ ಮಾಡ್ಕೊಳ್ಕತ್ತಪ್ಪ ಅಂದ್ರ ನಮ್ಮ ಸಾಹೇಬ್ರು ಯುವಕರಿಗೆ ಬಹಳ ಸಪೋರ್ಟ್ ಮಾಡ್ತಾರ ಅಂತ ವ್ಯಕ್ತಿ ನಮಗ್ ಬೇಕು. ಹಂಗಾಗಿ ನಮ್ಗೆ ಏನದ ನಾವು ಇವತ್ತು ನಮ್ಮ ದೇವಲ ಗಣಪುರ ಒಳಗ ಉರುಳು ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಅಣ್ಣ ರವಿ ಅಣ್ಣವರಲ್ಲಿ, ನಮ್ಮ ಜಟ್ಟಪ್ಪನವರಲ್ಲಿ, ನಮ್ಮ ಗುಂಡಪ್ಪನವರಲ್ಲಿ, ನಮ್ಮ ಪರಮೇಶ್ವರ ಬಾಬು ಅವರಲ್ಲಿ, ಎಲ್ಲ ನಮ್ಮ ಬಸವಣ್ಣವರಲ್ಲಿ ನಮಗೆ ಬಹಳ ಸಪೋರ್ಟ್ ಮಾಡ್ರ. ಎಲ್ಲರೂ ಬಂದಿಸಿದ್ರೆ ನಮಗೆಲ್ಲ ಆಯ್ತು ಒಳ್ಳೇದಾಗ್ಯಾರಪ್ಪ, ಎಲ್ಲ ದತ್ ಮಹಾರಾಜ್ ಏನದ ಆಶೀರ್ವಾದ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಅಂತ ಹೇಳಿ ಎಲ್ಲರೂ ನಾವು ಇದು ಬಂದು ನಾನು ಇವತ್ತು ಉರುಳು ಸೇವೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರಿಗೂ ಕೈ ಮುಗಿ ಕೇಳ್ಕೋದಪ್ಪ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಫಸ್ಟ್ ನಮ್ಮ ಅಫಜಲ್ಪುರ MLA ನಮ್ಮ M.A. ಪಾಟೀಲ್ ಅವರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡ್ಬೇಕಾಗಿ ಮನವಿ ಮಾಡ್ಕೋತೀವಿ ಹೈಕಮಾಂಡ್ಕ. ನಮ್ಮ ಪ್ರಿಯಾಂಕ್ ಸಾಹೇಬ್ರಿಗೆ ಉಪಮಂತ್ರಿ ಅವ್ರಿಗಂತೂ ಕಂಪಲ್ಸರಿ ಮಾಡಬೇಕು. ನಮ್ಮ ಯಲ್ಲಲಿಂಗ ಕಾಂಬ್ಳೆ ಅವರು ಈ ಒಂದು ಉರುಳು ಸೇವೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಉರುಳು ಸೇವೆ ಎದರ ಸಲಕಪ್ಪ ಅಂದ್ರ ಮುಂಬರುವ ದಿನ ಸಚಿವ ಸಂಪುಟದಲ್ಲಿ ನೂತನವಾಗಿ ಏನು ಸರ್ಕಾರ ರಚನೆ ಪಾತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ಕಾಂಬ್ಳೆ ಅವ್ರ ಏನು ಉರುಳು ಸೇವೆ ಹಮ್ಮಿಕೊಂಡ್ರ, ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿ ಮತ್ತೆ ಪ್ರಿಯಾಂಕ್ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಮಾಡ್ಲಿ ಅಂತೇಳಿ ಏನಪ್ಪಾ ಅಂದ್ರೆ ನಾವು ದತ್ತನಲ್ಲಿ ಪ್ರಾರ್ಥಿಸಿಕೊಂಡು ಮತ್ತೆ ಹೈಕಮಾಂಡ್ ಒತ್ತಾಯನೂ ಮಾಡಕತ್ತೀವಿ. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ಬಹಳಷ್ಟು ಇಲಾಖೆಯಲ್ಲಿ ಅವ್ರ ಕೆಲಸನೂ ಮಾಡ್ಯಾರ. ಈ ಭಾಗದ ಅಭಿವೃದ್ಧಿ ಆಗ್ಬೇಕಂದ್ರ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ಈ ಒಂದು ಹೋರಾಟದಲ್ಲಿ ನಾವು ಭಾಗಿಯಾಗಿವಿ. ಅದಕ್ಕೆ ನಮ್ಮ ಒಂದು ಆಸೆ ಈಡೇರ್ಲಿ ಅಂತೇಳಿ ದತ್ತನಲ್ಲೂ ಪ್ರಾರ್ಥಿಸ್ತೀವಿ. ಯಲ್ಲಲಿಂಗ ಅವರ ಒಂದು ಈ ಸೇವೆಗೆ ನಾವೆಲ್ಲರೂ ಸಪೋರ್ಟಿವ್ ಆಗಿ ಇರ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ದೇವಲ್ ಗಣಗಾಪುರ ಗ್ರಾಮದಲ್ಲಿ ನಮ್ಮ ಪಕ್ಕದ ಗ್ರಾಮದವರಾದ ಯಲ್ಲಲಿಂಗ ಕಾಂಬ್ಳೆ ಅಪ್ಪಟ ಖರ್ಗೆ ಸಾಹೇಬರ ಅಭಿಮಾನಿ ಮತ್ತು ಗೊಬ್ಬರ ಎಲ್ಲ ಯುವ ಬಳಗದವರು ಇವತ್ತಿನ ದಿನ ದೇವಲ ಗಣಗಾಪುರ ದತ್ತ ಮಹಾರಾಜರ ಸಾನ್ನಿಧ್ಯದಲ್ಲಿ ಒಂದು ಉರುಳು ಸೇವೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಕಾರಣ ಸುಮಾರು 80 ವರ್ಷಗಳ ಸ್ವತಂತ್ರ ಬಂದು 80 ವರ್ಷಗಳು ಸಮೀಪಿಸುತ್ತಿವೆ. ಆದರೂ ನಮ್ಮ ಕರ್ನಾಟಕದಲ್ಲಿ ಇದುವರೆಗೆ ದಲಿತ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಹಲವಾರು ಕಾರಣಗಳಿಂದ ದಲಿತ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಗಿಲ್ಲ. ಕಾರಣ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು
ಸಿಎಂ ಆಗುವ ಒಂದು ಎಲ್ಲ ಅವಕಾಶಗಳಿದ್ದರೂ ಕೂಡ ಅವರು ಸಿಎಂ ಪದವಿಯಿಂದ ವಂಚಿತರಾಗಿದ್ದಾರೆ. ಇವತ್ತಿನ ದಿನ ಅವರ ಮಗ ಒಂದು ಡಾಮಿನೇಟ್ ನಾಯಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವತ್ತಿನ ದಿನ ಒಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಖಂಡಿತವಾಗಿ ನಾವು ಇವತ್ತಿನ ದಿನ ಆಗ್ರಹಿಸುತ್ತೇವೆ ಕರ್ನಾಟಕ ಸರ್ಕಾರಕ್ಕೆ. ಅದೇ ರೀತಿ ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ ಸುಮಾರು 4 ಸಲ ಶಾಸಕರಾದಂತ ನಮ್ಮ ಹಿರಿಯರಾದ ಒಂದು ರಾಜಕೀಯ ಮುತ್ಸದ್ದಿ ಇವತ್ತಿನ ಅವರ ಒಂದು ವಯೋವೃತ್ತಿ ನೋಡಿ ಅವರನ್ನು ಇವತ್ತು ಗುರುತಿಸಿ ಎಂ ಪಾಟೀಲ್ರಿಗೆ ಕೂಡ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಲಿಂಗಾಯತ್ ಕೋಟದಲ್ಲಿ ನೀಡಬೇಕಂತೇಳಿ ನಾ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ. ಬಂಧುಗಳೇ, ದಲಿತರು ಎಂದೋ, ಯಾಕಂದ್ರೆ ನಾವು ಇವತ್ತಿನ ದಿನ ಕಾಂಗ್ರೆಸ್ಗೆ ಬೆನ್ನೆಲುಬು ನಿಂತಿದ್ದು ದಲಿತರ ಓಟ್ಗಳು. ಆದ್ರೆ ಇವತ್ತು ದಲಿತ ಎಂದೋ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು.